ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇಸ್ ಆಫ್ ಮೈ ಲೈಫ್ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ದಿಸ್ ವಿಲ್ ಬಿ ಅ ಮಿನಿ ವ್ಲಾಗ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾನು ಹೊರಟಿರುವಂಥದ್ದು ದೇವಸ್ಥಾನಕ್ಕೆ. ಸೊ ದೇವಸ್ಥಾನದ ಎದುರುಗಡೆ ಈ ರೀತಿ ಬ್ಯೂಟಿಫುಲ್ ಲ್ಯಾವೆಂಡರ್ ಕಲರ್ನ ಶಂಖಪುಷ್ಪ ನೋಡಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಪರ್ಪಲ್ ಆ್ಯಂಡ್ ಲಿಟಲ್ ಬಿಟ್ ಪಿಂಕ್ ಲ್ಯಾವೆಂಡರ್ ಕಲರ್ ಅಲ್ವಾ. ಸೊ ಎಸ್, ಹಾಗೆ ದೇವರ ದರ್ಶನ ಮಾಡಬೇಕಂತ ಹೇಳಿ ಬಾಯಾರು ಪಂಚಲಿಂಗೇಶ್ವರ ಟೆಂಪಲಿಗೆ ನಾನು, ಅಮ್ಮ ಮತ್ತು ಮಗು ಬಂದಿದ್ವಿ. ಆ್ಯಂಡ್ ಎಸ್, ಪ್ರಸಾದ ಊಟ ಇಟ್ಸ್ ಸೋ ಸ್ಪೆಷಲ್. ತುಂಬಾ ರುಚಿಯಾಗಿ ಕೂಡ ಇತ್ತು. ದೇವರ ಪ್ರಸಾದ ಅಂತಂದರೆ ಅದು ಏನೋ ಸ್ಪೆಷಲ್ ಅಲ್ವಾ, ಏನೋ ಒಂದು ಡಿವೈನ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಹಾಗೆ ದೇವರ ಆಶೀರ್ವಾದ ಎಲ್ಲ ಪಡೆದು ನಂತರ ನಮ್ಮ ಪಯಣ ನಮ್ಮ ಮನೆಗೆ. ಸೊ ಲೆಟ್ಸ್ ಗೋ. ಸುತ್ತಮುತ್ತ ಫುಲ್ ಗ್ರೀನರಿನೇ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಹೋಗಬೇಕಾದ್ರೆ ದಾರಿ ಕೂಡ ಹಾಗೆ. ಆಸ್ ಯು ಕ್ಯಾನ್ ಸಿ, ನಮ್ಮೂರು ಅಂತಂದರೆ ಆಲ್ಮೋಸ್ಟ್ ಯು ಕ್ಯಾನ್ ಸಿ ದ ಗ್ರೀನರಿ. ಅದೇ ಒಂದು ಬ್ಯೂಟಿ ಅಂತ ಹೇಳ್ಬೋದು ಊರಲ್ಲಿ. ಹಾಗೆ ಮನೆಗೆ ರೀಚ್ ಆಗಿ ಆಯಿತು. ದೇವಸ್ಥಾನಕ್ಕೆ ಹೋದ ಒಂದು ಒಳ್ಳೆ ಫೀಲಿಂಗ್, ಆ ಪಾಸಿಟಿವಿಟಿ ಮನಸ್ಸಲ್ಲಿ ಕ್ಯಾರಿ ಮಾಡ್ತಾ ಮನೆಗೆ ಬಂದೆ. ಆ್ಯಂಡ್ ಮಲ್ಲಿಗೆ ಎಲ್ಲ ಕೊಯ್ತಾ ಇದ್ದೀನಿ. ಇವಾಗ ತುಂಬ ಕಮ್ಮಿ ಆಗ್ತಾ ಬಂತು ಬಿಕಾಸ್ ಆಫ್ ದ ಹೆವಿ ರೈನ್. ಸೊ ಯಾ, ಮನೆಯಲ್ಲಿ ಇದು ನನ್ನ ಫೇವ್ರೆಟ್ ಸ್ಪಾಟ್. ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು, ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಸೆಲ್ಫ್ ಸ್ವಲ್ಪ ಹೊತ್ತು ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಹೊರಗಡೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸ್ಕಿನ್ ಕೂಡ ಚೆಂದ ಗ್ಲೋ ಆಗುತ್ತೆ. ತುಂಬ ಬಿಸಿಲು ಏನೂ ಇಲ್ಲ, ಬಟ್ ದ ವೆದರ್ ಈಸ್ ಕೈಂಡ್ ಆಫ್ ಬ್ರೈಟ್. ಸೊ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ಲುಕಿಂಗ್ ಎಟ್ ದ ಬ್ಯೂಟಿಫುಲ್ ಪಿಂಕ್ ಫ್ಲವರಿಂಗ್ ಪ್ಲ್ಯಾಂಟ್. ಸೊ ಈವ್ನಿಂಗಲ್ಲಿ ಕಾಫಿ ಮತ್ತು ನನ್ನ ಫೇವ್ರೆಟ್ ಕ್ಷೀರ. ಇದು ಇವತ್ತಿನ ದಿನ ಆಗಿತ್ತು. ನಂತರ ನಾನು ಕಿಚನಲ್ಲಿ ರಸಮ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಅಮ್ಮನೇ ಕುಕ್ಕಿಂಗ್ ಮಾಡ್ತಾರೆ. ಒಂದೊಂದು ಸಲ ನಾನು ಹೀಗೆ ಸಿಂಪಲ್ ಸಾರು, ಸಿಂಪಲ್ ಐಟಮ್ಸ್ ಏನಾದರೂ ಮಾಡ್ತೀನಿ. ಸೊ ಎಸ್, ಆ್ಯಂಡ್ ಇಟ್ ಇಸ್ ಡೇ 2. ಲುಕ್ ಎಟ್ ದಿಸ್ ಬ್ಯೂಟೀಸ್ ಬಾಲ್ಸಮ್ಮ. ಹಾಗೆ ನಮ್ಮ ಗಾರ್ಡನಲ್ಲಿ ಪಂಪ್ಕಿನ್ ಕೂಡ ಆಗಿತ್ತು. ಚೀನಿಕಾಯಿ ರೆಡಿ ಆಗಿದೆ. ಆ್ಯಂಡ್ ಇಟ್ ಫೀಲ್ಸ್ ಸೋ ಸ್ಪೆಷಲ್. ನಮ್ಮ ಗಾರ್ಡನಲ್ಲಿ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಆದರೆ ಹಾಗೆ ಓಕೆ ರೌಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಬ್ಯೂಟಿಫುಲ್ ಫ್ಲವರನ್ನು ಪ್ಲಕ್ ಕೂಡ ಮಾಡ್ತಾಯಿದ್ದೀನಿ. ಮಾಲೆ ಮಾಡಬೇಕು, ಹೂವಿನ ಮಾಲೆ ಅಂತ ಹೇಳಿ. ಎಷ್ಟು ಘಮ ಘಮ ಅನ್ನಿಸ್ತದೆ ಅಂತಂದರೆ ಈ ಫ್ಲವರು ನೋಡಲಿಕ್ಕೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇದರ ಯುನಿಕ್ನೆಸ್ ಏನಂತಂದರೆ ಇಟ್ ಹ್ಯಾಸ್ ಲಾಟ್ ಆಫ್ ಪೆಟಲ್ಸ್ ಇನ್ ಇಟ್ ಆ್ಯಂಡ್ ವೈಟ್ ಕಲರ್ ಆ್ಯಂಡ್ ಗುಡ್ ಸ್ಮೆಲ್. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಮಾಲೆ ಮಾಡಿದ ನಂತರ ಅಂತ ಯು ಕ್ಯಾನ್ ಸಿ. ನನ್ನ ಮೈಲಿ ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಬೆಂಡೆಕಾಯಿ ಪಲ್ಯ. ಸೊ ಐ ಆಮ್ ಜಸ್ಟ್ ಕ್ರೇವಿಂಗ್ ಟು ಈಟ್ ದಿಸ್ ಪಲ್ಯ ವಿತ್ ದ ಅನ್ನ ಆ್ಯಂಡ್ ಮೊಸರು. ಸೊ ಲೆಟ್ಸ್ ಈಟ್, ಹ್ಯಾವ್ ಮೈ ಲಂಚ್. ನಮ್ಮ ಪಕ್ಕದ ಮನೆ ಆಂಟಿ ಈ ರೀತಿ ಮಲ್ಲಿಗೆ ಎಷ್ಟು ಚಂದಕ್ಕೆ ಪೋಣಿಸಿ ಮಾಲೆ ಮಾಡಿ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂತ ಐ ಆಮ್ ಜಸ್ಟ್ ಸೆಂಡಿಂಗ್ ಲವ್ ಟು ಹರ್ ಥ್ರೂ ದಿಸ್ ವಿಡಿಯೋ. ಮಂಜಿಟ್ಟು ಹೂವಿನ ಮಾಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಆ್ಯಂಡ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ನಾವು. ಸೊ ಏನಾದರೂ ಮಾಡು ಅಮ್ಮ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಅಮ್ಮ ಇಲ್ಲಿ ವರ್ಮಿಸೆಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸಂಜೆ ಹೊತ್ತಿಗೆ ಕಾಫಿ ಜೊತೆ ತಿನ್ನಲಿಕ್ಕೆ ಅಂತ ಹೇಳಿ. ಒಂದೊಂದು ಸಲ ಸಂಜೆ ಬೋರ್ ಆದಾಗ ಉಪ್ಪಿಟ್ಟು, ಅವಲಕ್ಕಿ ಮತ್ತು ಈ ರೀತಿ ವರ್ಮಿಸೆಲಿ ಇದೆಲ್ಲ ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ. ಒಂದು ಟೈಮಲ್ಲಿ ನನಗೆ ಐ ಯೂಸ್ ಟು ಹೇಟ್ ಅವಲಕ್ಕಿ ಆ್ಯಂಡ್ ಉಪ್ಪಿಟ್ಟು, ಬಟ್ ನೌ ಅ ಡೇಸ್ ಐ ಜಸ್ಟ್ ಲವ್ ಇಟ್. ಐ ಡೋಂಟ್ ನೋ ವೈ. ಇಟ್ಸ್ ಅ ವೆರಿ ಥಿನ್ ವರ್ಮಿಸೆಲಿ. ಸೊ ಈ ರೀತಿ ನೀರಿಗೆ ಹಾಕಿದ ಕೂಡಲೇ ಸ್ವಲ್ಪ ಮುದ್ದೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇಟ್ ಟೇಸ್ಟೆಡ್ ಗುಡ್, ಬಟ್ ಉದ್ರಾಗಿ ಆಗಿಲ್ಲ ಅಂತ ಒಂದೇ. ಸೊ ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಸೊ ಐ ಆಮ್ ಜಸ್ಟ್ ಕಮ್ಮಿಂಗ್ ಔಟ್ಸೈಡ್ ಆ್ಯಂಡ್ ಜಸ್ಟ್ ಟೇಕಿಂಗ್ ಡೀಪ್ ಬ್ರೀತ್ಸ್, ಫ್ರೆಶ್ ಏರ್. ಮಳೆ ಸ್ಟಾಪ್ ಆದ ತಕ್ಷಣ ಹೊರಗಡೆ ಎಷ್ಟು ಬ್ಯೂಟಿಫುಲ್ಲಾಗಿ ಅನಿಸುತ್ತೆ ಗೊತ್ತಾ. ಮತ್ತೆ ಮಳೆ ಶುರುವಾಯಿತು. ಅಗೇನ್ ಇಟ್ಸ್ ಅ ಹೆವಿ ರೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್,
ಆ್ಯಂಡ್ ಐ ಆಮ್ ಶಿಫ್ಟಿಂಗ್ ಟು ಮೈ ಫೇವ್ರೆಟ್ ಹೇರ್ ಸ್ಟೈಲ್ ಆಲ್ ದ ಟೈಮ್. ದಿಸ್ ಇಸ್ ಮೈ ಫೇವ್ರೆಟ್ ಜುಟ್ಟು ಅಂತಲೇ ಹೇಳ್ಬೋದು. ಸೊ ಅಮ್ಮ ಇಲ್ಲಿ ಹಲಸಿನಕಾಯಿ ದೋಸೆ ಮಾಡ್ತಾ ಇದ್ದಾರೆ. ಸೀಸನಲ್ ಜಾಕ್ ಫ್ರೂಟ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಮಳೆ ಬರ್ತಾ ಇದೆ ಹೊರಗಡೆ ಆ್ಯಂಡ್ ಬಿಸಿ ಬಿಸಿ ದೋಸೆ, ಹಲಸಿನಕಾಯಿ ದೋಸೆ ತಿನ್ನೋ ಖುಷಿನೇ ಬೇರೆ. ಸೊ ಇನ್ನೂ 3ನೇ ದಿನ ಡೇ 3. ಮಲ್ಲಿಗೆ ಅಂತೂ ಎಷ್ಟು ಚಂದ ಕರಳಿದೆ. ಸ್ಮೆಲ್, ಪರಿಮಳ, ಅರೋಮಾ ಅಂತೂ ಸಖತ್ತಾಗೇ ಇದೆ. ಆ್ಯಂಡ್ ಯೆಸ್, ಐ ವಿಲ್ ಸ್ಟಾರ್ಟ್ ಮೈ ಡೇ ವಿತ್ ಈ ಹೂ ಮುಡಿತಾ ನನ್ನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಕ್ಯೂಟ್ ಲಿಟಲ್ ಮಿರರ್, ವಿ ವುಮೆನ್ ಜಸ್ಟ್ ಲವ್ ದ ಮಿರರ್. ಆ್ಯಂಡ್ ಯೆಸ್, ಟೇಕಿಂಗ್ ಸೆಲ್ಫೀಸ್, ಟೇಕಿಂಗ್ ವೀಡಿಯೋಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಹಾಗೆ ಇದು ಇನ್ಸ್ಟೆಂಟ್ ಪಾಯಸ ಮಿಕ್ಸ್ ಅಂತ ಹೇಳಿ ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್. ಹೇಗಿದೆ ಅಂತ ನೋಡೋಣ ಅಂತ ಹೇಳಿ. ನಿಜ ಹೇಳಬೇಕಂದ್ರೆ ಇಟ್ ಟೇಸ್ಟೆಡ್ ರಿಯಲಿ ರಿಯಲಿ ಗುಡ್. ಸೊ ಹಾಲಿನ ಅವಶ್ಯಕತೆಯೇ ಇಲ್ಲ, ಮಿಲ್ಕ್ ಪೌಡರ್ ಎಲ್ಲ ಅದರಲ್ಲೇ ಇದೆ. ಸೊ ಜಸ್ಟ್ ನೀರಿದ್ದರೆ ಆಯ್ತು ಅಷ್ಟೇ. ನೆಕ್ಸ್ಟ್ ನೀರು ಚಂದ ಬಾಯ್ಲ್ ಆದಾಗ ಈ ಮಿಕ್ಸನ್ನು ಹಾಕಿದ್ರಾಯಿತು. ಇಲ್ಲಿ ನಾನು ಇನ್ನೂ ಸ್ವಲ್ಪ ಫ್ಲೇವರ್ಫುಲ್ ಆಗಿರಲಿ ಅಂತ ಹೇಳಿ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚಂದ ಕುದಿ ಬಂದು ವರ್ಮಿಸಿಲಿ ಏನಿದೆ, ಆ ಸೇಮಿಗೆ ಏನಿದೆ ಅದು ಚಂದಕ್ಕೆ ಸ್ವಲ್ಪ ಬೆಂದ್ರಾಯಿತು ಅಷ್ಟೇ. ತುಂಬ ಬೇಗನೆ ರೆಡಿ ಆಗುವಂತಹ ಪಾಯಸ. ಸಖತ್ತಾಗೇ ಇತ್ತು ಟೇಸ್ಟ್. ನಿಜವಾಗಿಯೂ ಐ ಡಿಡೆಂಟ್ ಎಕ್ಸ್ಪೆಕ್ಟ್ ಇಷ್ಟೊಳ್ಳೆ ಟೇಸ್ಟ್ ಇರುತ್ತೆ ಅಂತ. ಏಲಕ್ಕಿ ಪೌಡರ್ ಕೂಡ ಚೆನ್ನಾಗೇ ಇತ್ತು ಆ ಮಿಕ್ಸಲ್ಲೇ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಇದು ನಮ್ಮೂರಿನ ಸ್ಪೆಷಲ್ ಗೋಡಿ ಬಜೆ. ಆ್ಯಂಡ್ ಇಲ್ಲಿ ಹಲಸಿನಕಾಯಿ ದೋಸೆ ಅಮ್ಮ ಈ ರೀತಿ ಕೈಯಲ್ಲೇ ಎರಿತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಸ್ಪೆಷಲ್ ಥಿಂಗ್ ಅಂತಲೇ ಹೇಳ್ಬೋದು. ಈ ರೀತಿ ಬಿಸಿ ಬಿಸಿ ಹಂಚಿನ ಮೇಲೆ ದೋಸೆ ಎರಿಯುವಂಥದ್ದು. ಹಲಸಿನಕಾಯಿ ದೋಸೆಗೆ ಶುಂಠಿ ಚಟ್ನಿ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಸೊ ಐ ಆಮ್ ಜಸ್ಟ್ ಶಿಫ್ಟಿಂಗ್ ಟು ಮೈ ಒನ್ ಮೋರ್ ಫೇವ್ರೆಟ್ ಹೇರ್ ಸ್ಟೈಲ್. So good night and let's move to next day, day 4. And this chocolates can make anyone happy ಅಂತಲೇ ಹೇಳ್ಬೋದಲ್ವಾ. ಇಟ್ ಬ್ರಿಂಗ್ಸ್ ಅ ಸ್ಮೈಲ್ ಆನ್ ಅವರ್ ಫೇಸ್. ಹಾಗೆ ಇದು ಬೆಲ್ಲ ಕ್ಯಾಂಡಿ. ಅಮ್ಮ ಇಲ್ಲಿ ಸಂಜೆಗೆ ಗೋಳಿ ಬಜೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹೋಮ್ ಮೇಡ್ ಗೋಳಿ ಬಜೆ. ಸಂಜೆ ತಿಂದೆಲ್ಲ ಆದ ನಂತರ, ಕಾಫಿ ಎಲ್ಲ ಆದ ನಂತರ ಹೀಗೆ ಹೊರಗಡೆ ಸ್ವಲ್ಪ ಹೊತ್ತು ಕೂತಿದ್ದೀನಿ ಸಿಟ್ಔಟಲ್ಲಿ. ಆ್ಯಂಡ್ ಇವಾಗ ರಾತ್ರಿಗೆ ನಾನು ಕುಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ವೆಜಿಟೇಬಲ್ ಎಲ್ಲ ಚೆಂದ ಕಟ್ ಮಾಡಿ ಪಲ್ಯ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಆ್ಯಂಡ್ ಪೊಟ್ಯಾಟೊ ಪಲ್ಯ. ದ ಕಾಂಬಿನೇಷನ್ ಇಸ್ ರಿಯಲಿ ಗುಡ್. ಇಲ್ಲಾಂತಂದರೆ ಖಾಲಿ ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೆ. ಆಲೂಗಡ್ಡೆ ಕ್ಯಾರೆಟ್ ಏನೋ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ಸ್ ಡೇ 5. ಸೊ ಹೆವಿ ರೈನಿಂದ ಫುಲ್ ಅಂಗಳ ಫುಲ್ ನೀರು ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ಲವರ್ಸ್ ಕೂಡ ಹಾಗೆ ಹೆವಿ ರೈನಿಗೆ ಎಲ್ಲ ಬಾಡಿ ಹೋಗಿದೆ. ಬಟ್ ದ ವೆದರ್ ಈಸ್ ಗುಡ್. ಇಟ್ಸ್ ಕೂಲ್. ಆ್ಯಂಡ್ ಯೆಸ್, ನಾಸ್ಟೊಲಾಜಿಯಾ. ಮಳೆ ಬರಬೇಕಾದ್ರೆ ಐ ಜಸ್ಟ್ ರಿಮೆಂಬರ್ ಮೈ ಚೈಲ್ಡ್ಹುಡ್ ಡೇಸ್, ಗೋಯಿಂಗ್ ಟು ಸ್ಕೂಲ್. ಫುಲ್ ಚಂಡಿ ಪಿಂಡಿ ಆಗ್ತಾ ಶಾಲೆಗೆ ಹೋಗೋದು. ಪುಸ್ತಕ ಕೂಡ ಚಂಡಿನೇ, ಒದ್ದೆ ಆಗಿರುತ್ತೆ. ಯೂನಿಫಾರ್ಮ್ ಒದ್ದೆ.
ಮತ್ತೆ ಶಾಲೆಯಿಂದ ಈಚೆ ಬರಬೇಕಾದ್ರೆ ಸೇಮ್ ಟೈಮಿಗೆ ಹೆವಿ ರೈನು. ಮಿಡಲಲ್ಲಿ ರೈನೇ ಇರಲ್ಲ. ಮತ್ತು ಪಿ ಟಿ ಪಿರಿಯಡ್, ಆಟದ ಪಿರಿಯಡ್ ಯಾವಾಗಿದೆ ಆವಾಗ ಕೂಡ ಸರಿ ಮಳೆ ಬರೋದು. ಕೆಲಸ ಇತ್ತು ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀನಿ, ರಿಕ್ಷಾದಲ್ಲಿ ಹೋಗ್ತಾ ಇದ್ದೀನಿ. ರಿಕ್ಷಾದಲ್ಲಿ ಸೈಡ್ ಕೂತ್ಕೊಂಡು ಹೋಗೋ ಒಂದು ಖುಷಿನೇ ಬೇರೆ. ಮಳೆ ಪುಣ್ಯಕ್ಕಿಲ್ಲ. ಮಳೆ ಸಿಕ್ಕಿದ್ರೆ ಆಟೋದಲ್ಲಿ ಹೋಗ್ಲಿಕ್ಕೆ ಅಷ್ಟು ಖುಷಿ ಅಂತ ಆಗಲ್ಲ. ಮಳೆ ಇಲ್ಲ. ಸೊ ಎಸ್, ವಿಂಡೋ ಸೈಡ್ ವ್ಯೂ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಆ್ಯಂಡ್ ಫಿನಿಶ್ ಮೈ ವರ್ಕ್ ಟುಡೇ. ಆಟೋವಲ್ಲಿ ಮಾತ್ರ ನ್ಯಾಚುರಲ್ ಏರ್, ನೋ ಎ ಸಿ. ಸೊ ಈವನ್ ಇನ್ ಕಾರ್ ಐ ಡೋಂಟ್ ಪ್ರಿಫರ್ ಎ ಸಿ. ನನಗೆ ನ್ಯಾಚುರಲ್ ಏರೇ ಇಷ್ಟ. ವಿಂಡೋ ಓಪನ್ ಮಾಡಿ ಕೂತ್ಕೊಳ್ಳಿಕ್ಕೆ ಖುಷಿಯಾಗೋದು. ಹಾಗೆ ಕೆಲಸ ಎಲ್ಲ ಮುಗ್ದಾದ ನಂತರ ಒಂದು ಕಾಫಿ ಮತ್ತು ದೋಸೆ ಎಲ್ಲ ತಿಂದು ಮತ್ತೆ ನನ್ನ ಪಯಣ ನನ್ನ ಮನೆಗೆ ಬರ್ತಾಯಿದ್ದೀನಿ. ಆ್ಯಂಡ್ ಯೆಸ್, ಜಸ್ಟ್ ಎಂಜಾಯಿಂಗ್ ದ ವ್ಯೂ ಆ್ಯಂಡ್ ದ ವೆದರ್ ಆ್ಯಂಡ್ ಎವ್ರಿಥಿಂಗ್ ಕಮಿಂಗ್ ಬ್ಯಾಕ್. ಸೊ ಒಂದು ಸೋಪ್ ತೆಕ್ಕೊಂಡಿದ್ವಿ ಆ್ಯಂಡ್ ಏನೋ ಯುನೀಕ್ ಆಗಿದೆ ನೋಡಿ. ಎಲ್ಲ ಕೈಂಡ್ ಆಫ್ ವೆರೈಟೀಸ್ ಒಂದರಲ್ಲೇ ಇದೆ ಪ್ಯಾಕಲ್ಲಿ. ಲೈಮ್ ಮತ್ತು ರೋಸ್ ಅಂತ ಹೇಳಿ ವೆರೈಟೀಸ್ ಆಫ್ ಥಿಂಗ್ಸ್ ಇನ್ ಒನ್ ಪ್ಯಾಕ್. ಯುನೀಕ್ ಅಂತ ಅನ್ನಿಸ್ತು. ಸೊ ವಿಡಿಯೋ ಮಾಡಿದೆ. ಸೊ ಹಾಗೆ ಈ ಮಿನಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ 5 ಡೇಸ್ ಟುಗೆದರ್ ಕಂಬೈನ್ಡ್, ಚಿಕ್ಕ ಚಿಕ್ಕ ಪುಟ್ಟ ವೀಡಿಯೋಸ್ ಆ್ಯಂಡ್ ಸಮ್ ಲಿಟಲ್ ಮೊಮೆಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಸಜೆಸ್ಟ್ ಮೀ ಯಾವ ರೀತಿ ವ್ಲಾಗ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಥ್ಯಾಂಕ್ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.